ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಬಾರಿಯ ಹಾಲ್ ಆಫ್ ಫೇಮ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಬ್ಯಾಡ್ ನ್ಯೂಸ್, ಬ್ರೌನ್ ಅವ್ರನ್ನು ಕೂಡ ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಮಾಡಿದ್ದಾರೆ. ಡಬ್ಲ್ಯೂ ಲೆಗಸಿ ಅವಾರ್ಡು ಇವರಿಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೇಕು. ರೀಸೆಂಟ್ ಆಗಿ ನಮ್ಮ ಟೋನಿ ಡೆನಿಸ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡಿದ್ರು. ಡೆಮೋಲಿಷನ್ ಕೂಡ ಇದ್ದಾರೆ, ಸ್ಟೆಫನಿ ಮೆಕ್ಮೆನ್ ಅವರು ಕೂಡ ಇದ್ದಾರೆ, ಎಜಿಸ್ಟೈಲ್ ಅವರು ಕೂಡ ಇದ್ದಾರೆ. ಅಂಡ್ ಅವ್ರ ಜೊತೆ ಡಬ್ಲ್ಯೂ ಅವರು ಈಗ ಬ್ಯಾಡ್ ನ್ಯೂಸ್ ಬ್ರೌನ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡಿದೆ ಅಂತಾನೆ ಹೇಳ್ಬೇಕು. ಐ ಥಿಂಕ್ ಇದು ಈ ಬಾರಿಯ ಹಾಲ್ ಆಫ್ ಫೇಮ್ ಕ್ಲಾಸು ಅಂತ ಅನಿಸ್ತಾ ಇದೆ. ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ಎಜಿಸ್ಟೈಲ್ ಆಗಿ ಸ್ಟೆಫನಿ ಮೆಕ್ಮೆನ್ ಅವ್ರನ್ನ ಬಿಟ್ರೆ ಅಷ್ಟೊಂದೇನು ಬಿಗ್ ನೇಮು ಈ ಬಾರಿ ಕ್ಲಾಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಾರ್ಮಲ್ಲು ಇದರಲ್ಲಿ ನಾನು ಎಜಿಸ್ಟೈಲ್ ಅವರಿಗೆ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದ್ದೀನಿ, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಇನ್ನು ನಮ್ಮ ಸ್ಟೆಫನಿ ಮೆಕ್ಮೆನ್ ಅವ್ರಿಗೂ ಕೂಡ ಅಷ್ಟೊಂದೇನು ನಾನು ಇಂಟ್ರೆಸ್ಟಿಂಗ್ ಆಗಿ ಇಲ್ಲ ಹಾಲ್ ಆಫ್ ಫೇಮ್ ಅಲ್ಲಿ ನೋಡೋದಕ್ಕೆ. ಬೇರೆ ಕಡೆ ಎಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಸದ್ಯಕ್ಕೆ ಎಜಿಸ್ಟೈಲ್ ಅವರ ಸ್ಪೀಚ್ ನ ಮಾತ್ರ ನೋಡೋದಕ್ಕೆ ನಾನು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದ್ರತಕ್ಕಂಥದ್ದು ನಮ್ಮ ಜಿಲಾ ಫಾಟೋ ಅವರ ಬಗ್ಗೆ. ಅಫ್ಕೋರ್ಸ್ ಜಿಲಾ ಫಾಟೋ ಅವರು ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವರು ಕೂಡ ಅನುವಾಯಿ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋರು. ಅಂಡ್ ರೀಸೆಂಟ್ ಆಗಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇತ್ತು. ಜಿಲ್ಲಾ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬರ್ಬೋದು ಹಾಗೆ ಹೀಗೆ ಅಂತ. ಇನ್ನೂ ಕೂಡ ಜಿಲ್ಲಾ ಫಾಟೋ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಇವನ್ ಜೇಕೋ ಫಾಟು, ಟಾಮಾ ಟೋಂಗಾ, ಟೋಂಗಾ ಲೋವಾ, ಟಲ್ಲಾ ಟೋಂಗಾ ಎಲ್ಲರೂ ಕೂಡ ಬಂದರು. ಬಟ್ ನಮ್ಮ ಜಿಲ್ಲಾ ಫಾಟೋ ಅವರು ಇನ್ನೂ ಕೂಡ ಬಂದಿಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ಜಿಲ್ಲಾ ಫಾಟೋ ಅವರ ಬಗ್ಗೆ ಕಮೆಂಟ್ ಮಾಡ್ತಾ, ನನ್ನ ಪ್ರಕಾರ ಜಿಲ್ಲಾ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಆದಷ್ಟು ಬೇಗ ಸೈನ್ ಮಾಡ್ಕೊಳ್ಳೇಬೇಕು. ನನಗೆ ಇನ್ನೂ ಕೂಡ ಶಾಕ್ ಆಗ್ತಾ ಇದೆ ಜಿಲ್ಲಾ ಫಾಟೋ ಅವ್ರನ್ನ ಯಾಕೆ ಡಬ್ಲ್ಯೂ ಅವರು ಇನ್ನೂ ಕೂಡ ಸೈನ್ ಮಾಡ್ಕೊಂಡಿಲ್ಲ ಅಂತ. ಅಂಡ್ ಈ ಬಾರಿಯ ರಸಲ್ ಮೀನಿಯಾದಲ್ಲಿ ಜಿಲ್ಲಾ ಫಾಟೋ ಅವರ ಡೆಬ್ಯೂ ಏನಾದರೂ ನೋಡೋದಕ್ಕೆ ಸಿಕ್ಕರೆ ತುಂಬಾ ಅದ್ಭುತವಾಗಿರುತ್ತೆ. ಅವರು ಡಬ್ಲ್ಯೂ ಕಂಪನಿಯಲ್ಲಿ ಫ್ಯೂಚರ್ ಆಗಬಹುದು ಅಂತ ನಮ್ಮ ಪಾಲಿಮಿನ್ ಅವರು ಓಪನ್ ಅಪ್ ಆಗಿ ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಿಟರಲಿ ಪಾಲಿಮಿನ್ ಅವರಿಗೆ ಜಿಲ್ಲಾ ಫಾಟೋ ಅವರು ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಬ್ಲಡ್ ಲೈನ್ ರೂಲ್ ಟೈಮಲ್ಲೇನೆ ಜಿಲ್ಲಾ ಫಾಟೋ ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ ಚೆನ್ನಾಗಿರೋದು. ಆ ಕಡೆ ನಮ್ಮ ಜೇಕೋ ಫಾಟೋ ಅವರು ಸೇರ್ಕೊಂಡಾಗ ಈ ಕಡೆ ನಮ್ಮ ಜಿಲ್ಲಾ ಫಾಟೋ ಅವರು ಸೇರ್ಕೊಂಡಿದ್ದಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗೋದು. ನೋಡಬೇಕು ಈ ಒಂದು ಟೈಮಲ್ಲಿ ಜಿಲ್ಲಾ ಫಾಟೋ ಅವರು ಏನಾದ್ರು ಬಂದ್ರೆ ಅವರ ಬುಕಿಂಗ್ ನ ಡಬ್ಲ್ಯೂ ಅವರು ಯಾವ ರೀತಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಅಮೆರಿಕದಲ್ಲಿ ಮತ್ತೊಮ್ಮೆ ನೆಟ್ಫ್ಲಿಕ್ಸ್ ಅವರು ತನ್ನ ಸಬ್ಸ್ಕ್ರಿಪ್ಷನ್ ಪ್ರೈಸ್ ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಮೊದಲು ಜಾಸ್ತಿ ಇತ್ತು, ಅದಾದ್ಮೇಲೆ ಮತ್ತೊಮ್ಮೆ ಕಮ್ಮಿ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ಜಾಸ್ತಿ ಮಾಡಿದ್ದಾರೆ. $7.99 ಪರ್ ಮಂತ್ ಇದ್ದನ್ನ ಈಗ $1 ಜಾಸ್ತಿ ಮಾಡಿ $8.99 ಪರ್ ಮಂತ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಸ್ಟ್ಯಾಂಡರ್ಡ್ ಟೈರ್ಗೆ $17.99 ಇದ್ದಿದ್ದನ್ನ ಈಗ $19.99 ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರೀಮಿಯಂ ಟೈರ್ ಅಲ್ಲಿ $24.99 ಇದ್ದಿದ್ದು ಈಗ $26.99 ಆಗಿದೆ ಅಂತಾನೆ ಹೇಳ್ಬೇಕು. $2 ಹಾಗೆ $1 ನೆಟ್ಫ್ಲಿಕ್ಸ್ ಅವರು ಅಮೆರಿಕದಲ್ಲಿ ಜಾಸ್ತಿ ಮಾಡಿದ್ದಾರೆ. ಇಂಡಿಯನ್ಸ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವೇನು ಕೊಟ್ಟು ನೋಡ್ತಾ ಇದ್ವಿ ಡಬ್ಲ್ಯೂನ ಅದನ್ನೇ ಕೊಟ್ಟು ಡಬ್ಲ್ಯೂನ ನೋಡಬಹುದು. ಬಟ್ ಅಮೆರಿಕನ್ ಸಿಟಿಸನ್ಸ್ಗೆ ಸಿಕ್ಕಾಪಟ್ಟೆ ತೊಂದರೆ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ. ಅದರಲ್ಲೂ ಕೂಡ ರಸಲ್ಮೇನಿಯಾ ಸೀಸನ್ ಪಾಪ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಬೆಳಿಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಕೋಡಿ ರೋಡ್ಸ್ ಹಾಗೆ ಅವರ ಸ್ಟ್ರೀಟ್ ಫೈಟರ್ ಸೆಟ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಅದೇ ರೋಡ್ ಸೈಡ್ ಇಂಟರ್ವ್ಯೂ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಬಳಿ ಸಿಎಂ ಪಂಕ್ ಅವರ ಬಗ್ಗೆನೂ ಕೂಡ ಪ್ರಶ್ನೆನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಆನ್ಸರ್ನು ಕೂಡ ಮಾಡ್ತಾರೆ. ಐ ಹ್ಯಾವ್ ಟು ಮೇಕ್ ಶ್ಯೂರ್ ಐ ಆಮ್ ಫೋಕಸ್ಡ್ ಬಿಕಾಸ್ ವೆನ್ ಐ ಗೆಟ್ ಲಿಟಲ್ ಬಿಟ್ ಎಮೋಷನಲ್ ಐ ಟೇಕ್ ಮೈ ಐ ಆಫ್ ದ ಬಾಲ್. ಐ ಕ್ಯಾನ್ ಮಿಸ್. ಐ ಡೂ ಎವ್ರಿಥಿಂಗ್ ರೈಟ್. ಈ ಡಸಂಟ್ ಹ್ಯಾವ್ ಎ ಚಾನ್ಸ್ ಬಟ್ ಹಿ ಈಸ್ ಗುಡ್ ಅಟ್ ಮೇಕಿಂಗ್ ಪೀಪಲ್ ಮೇಕ್ ಮಿಸ್ಟೇಕ್ಸ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನಾನು ನಿಜವಾಗ್ಲೂ ಕೂಡ 100% ಫೋಕಸ್ ಆಗಿ ಇರಲೇಬೇಕು. ಯಾಕಂದ್ರೆ ನಾನೇನಾದ್ರೂ ಸ್ವಲ್ಪ ಎಮೋಷನಲ್ ಆದ್ರೂ ಕೂಡ ನನ್ನ ಗುರಿ ಮೇಲೆ ನನ್ನ ಗಮನ ನಿಜವಾಗ್ಲೂ ಕೂಡ ತಪ್ಪಾಗುತ್ತೆ. ನಾನು ಎಲ್ಲದನ್ನೂ ಕೂಡ ಮಾಡ್ತೀನಿ, ಆ ರೀತಿ ಎಮೋಷನಲ್ ಆಗಬಾರ್ದು ಅಂತ ನಾನು ಎಲ್ಲದನ್ನೂ ಕೂಡ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತೀನಿ. ಒಂದು ಚಾನ್ಸ್ನು ಕೂಡ ನಾನು ಬಿಟ್ಕೊಡೋದಿಲ್ಲ. ಬಟ್ ಸಿಎಂ ಪಂಕ್ ಬಗ್ಗೆ ಮಾತಾಡೋದಾದ್ರೆ ಅವನು ಪೀಪಲ್ ಕೈಯಿಂದ ಮಿಸ್ಟೇಕ್ಸ್ ನ ಮಾಡಿಸೋದ್ರಲ್ಲಿ ತುಂಬಾನೇ ಚೆನ್ನಾಗಿದ್ದಾನೆ. ಅವನು ನನ್ನನ್ನು ಮೆನಿಪ್ಯುಲೇಟ್ ಕೂಡ ಮಾಡಬಹುದು. ಬಟ್ ನಾನು ಈ ಬಾರಿ 100% ಫೋಕಸ್ ಆಗಿ ಇರಬೇಕು. ಆದ ರೀತಿ ಇದ್ರೆ ಮಾತ್ರ ನಾನು ಗೆಲ್ತೀನಿ ಅಂತ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡಬೇಕು ಗಾಯ್ಸ್, ರೋಮನ್ ರೈನ್ಸ್ ಅವರು ಎಷ್ಟು ಫೋಕಸ್ ಆಗಿ ಇರ್ತಾರೆ ತನ್ನ ಹಾಗೆ ಸಿಎಂ ಪಂಕ್ ಅವರ ಫ್ಯೂಡ್ ಅಲ್ಲಿ ಹಾಗೆ ಮ್ಯಾಚ್ ಅಲ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಜೇಕೋ ಫಾಟು ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯೂಡ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರಿಬ್ಬರ ನಡುವೆ ಡಬ್ಲ್ಯೂ ಅವರು ರಸಲ್ಮೇನಿಯಾ 42ಗೆ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೆ ಸ್ಟೋರಿ ಲೈನು ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಸ್ಟಿಪ್ಯುಲೇಷನ್ ಕೂಡ ಆಡ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ಗಾಯ್ಸ್ ಈ ಒಂದು ಮ್ಯಾಚ್ ನಮಗೆ ಎಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ತುಂಬಾ ದಿನಗಳಿಂದ ಒಂದು ಅಪ್ಡೇಟ್ ಬರ್ತಾ ಇತ್ತು, ಡಬ್ಲ್ಯೂ ಅವರು ರಸಲ್ಮೇನಿಯಾದಲ್ಲಿ ಒಂದು ಎಲ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಮೊದಲು ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಗೆ ಪ್ಲಾನ್ ಆಗಿತ್ತು. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಗೆ ಪ್ಲಾನ್ ಆಗಿತ್ತು ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಜೇಕೋ ಫಾಟು ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಹೆಲ್ ಇನ್ ಎಸ್ ಎಲ್
ಸ್ಟಿಪುಲೇಷನ್ ನ ಹಾಕ್ಬೋದಂತೆ. ಲಿಟ್ರಲಿ ಈ ಒಂದು ಮ್ಯಾಚ್ LNSL ಒಳಗಡೆ ಏನಾದ್ರೂ ನೋಡೋದಕ್ಕೆ ಸಿಕ್ಕರೆ ನನಗಂತೂ ಈ ಒಂದು ಮ್ಯಾಚ್ ಬಗ್ಗೆ ಇನ್ನೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಐ ಥಿಂಕ್ ರಸಲ್ಮೇನಿಯಾ ಅನ್ನೋ ಒಂದು ಗ್ರ್ಯಾಂಡೆಸ್ಟ್ ಸ್ಟೇಜ್ ಅಲ್ಲಾದ್ರೂ ವರ್ಷಕ್ಕೊಮ್ಮೆ LNSL ಮ್ಯಾಚ್ ಆದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ LNSL ಮ್ಯಾಚಸ್ ಗಳನ್ನ ನೋಡೇನೆ ನಾವು ಸಿಕ್ಕಾಪಟ್ಟೆ ರೇರ್ ಆಗ್ತಾ ಹೋಗ್ತಾ ಇದೆ. ಪ್ರತಿ ವರ್ಷನೂ ಕೂಡ LNSL ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇತ್ತು. ಬಟ್ ನೀವೇನ್ ಮಾಡಿದ್ರಿ, LNSL ಅದೊಂದು ಮ್ಯಾಚ್ ಟೈಪ್, ಅದಕ್ಕೆ ಒಂದು ರೀತಿ ಪ್ರೀಮಿಯಂ ಲೈವ್ ಇವೆಂಟ್ ಬೇಡ ಅಂತ ತೆಗೆದಾಕಿದ್ರಿ. ಅಂಡ್ ಈಗ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಇಲ್ಲ, ಪ್ರತಿ ವರ್ಷನೂ ಕೂಡ ಆ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ರಸಲ್ಮೇನಿಯಾದಲ್ಲಾದ್ರೂ ಒಂದು LNSL ಮ್ಯಾಚ್ ಆದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ WWE ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಬೆಲ್ಲಾ ಟ್ವಿನ್ಸ್ ವರ್ಸಸ್ ಶಾಲಿಫರ್ ಅಂಡ್ ಅಲೆಕ್ಸಾ ಬ್ಲಿಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಂಡ್ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರು ಮತ್ತೊಮ್ಮೆ ಟ್ಯಾಗ್ ಟೀಮ್ ಡಿವಿಷನ್ ಗೆ ವಾಪಸ್ ಆಗಿರೋ ಕಾರಣ ಅವರ ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಜೂಲಿಯಾ ವರ್ಸಸ್ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕೂಡ ಒಂದು ನಾನ್ ಟೈಟಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲು ಈ ಒಂದು ಮ್ಯಾಚ್ ನ WWE ಅವರು ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಅನೌನ್ಸ್ ಮಾಡಿದ್ರು. ಬಟ್ ಸಡನ್ ಆಗಿ ಈ ಒಂದು ಮ್ಯಾಚ್ ಇಂದ ಚಾಂಪಿಯನ್ಶಿಪ್ ನ ತೆಗೆದು ಈ ಒಂದು ಮ್ಯಾಚ್ ನ ನಾನ್ ಟೈಟಲ್ ಮ್ಯಾಚ್ ಆಗಿ WWE ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಜೆಲ್ಲಿ ರೋಲ್ ಹಾಗೆ ಕೀಟ್ ವಿಲ್ಸನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಾಸ್ಟ್ ಸಮ್ಮರ್ ಸ್ಲಾಮ್ ಆದ್ಮೇಲೆ ನಮ್ಮ ಜೆಲ್ಲಿ ರೋಲ್ ಅವರು ಮತ್ತೊಮ್ಮೆ ರೆಸಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅದು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟ್ ಅವರ ಸಿಚುಯೇಷನ್ ಬಗ್ಗೆ ನಮ್ಮ ನಿಕ್ ಆಲ್ಡಿಸ್ ಅವರು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅಪ್ಡೇಟ್ ಕೂಡ ಕೊಡ್ತಾರೆ. ಕಳೆದ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟ್ ಅವರು ಮೇಲ್ಗಡೆಯಿಂದ ಬಿದ್ದು ತೀರೋಗಿದ್ರು. ಅಫ್ಕೋರ್ಸ್ ಅಲ್ಲಿಂದ ಬಿದ್ದಿರೇ ಅವರು ತೀರೋಗ್ಲೇಬೇಕು. ಬಟ್ ಏನು WWE ಅವರು ಮಾಡಿರ್ತಾರೆ, ಅದ್ರ ಬಗ್ಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅಡ್ವರ್ಟೈಸ್ ಆಗಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಓರ್ಟನ್ ಅವರು ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವ್ರನ್ನು ಕೂಡ WWE ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ. ಸೊ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಇಬ್ರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾಳೆ ಸ್ಮ್ಯಾಕ್ ಡೌನ್ ಬೆಳಿಗ್ಗೆ 5 ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, see you guys in my next video.